श्रीगुरुभ्यो नमः। कान्ताय कल्याणगुणैकधाम्ने नवद्योनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮತ್ಸುಮಧ್ವವಿಜಯ ದಶಮ ಸರ್ಗದಲ್ಲಿ 28ನೇ ಶ್ಲೋಕ. ನವಾನರೇಂದ್ರಸ್ಯ ವಿಲಂಘಿತಾಬ್ಧೇಃ ನವಾನರೇಂದ್ರಸ್ಯ ವಿಹರ್ತುರಸ್ಯಾಂ ಇಮೇ ಸ್ಮರನ್ಸ್ತದ್ವಪುಷೋऽನ್ಯಥಾಸ್ಯ ಶಕ್ತಸ್ಯ ಶಂಕೇತ ವಿಪತ್ಕಥಂ ತೈಃ. ನ ವಾನರೇಂದ್ರಸ್ಯ ವಿಲಂಘಿತಾಬ್ಧೇಃ ನ ವಾ ನರೇಂದ್ರಸ್ಯ ವಿಹರ್ತುಃ ಅಸ್ಯಾಂ ಇಮೇ ಅಸ್ಮರನ್ ತದ್ ವಪುಷಃ ಅನ್ಯಥಾ ಅಸ್ಯ ಶಕ್ತಸ್ಯ ಶಂಕೇತ ವಿಪತ್ ಕಥಂ ತೈಹಿ. ನಾನು ಹಿಂದೆ ನೋಡಿದಂತೆ ಆಚಾರ್ಯರು ಅನೇಕ ತೀರ್ಥಗಳನ್ನು ದಾಟಿ ಇದ್ದ ನಾರಾಯಣನ ಸ್ಮರಿಸ್ತಾ ಗಂಗಾ ನದಿಗೆ ಬಂದರು. ಅಲ್ಲಿ ಹಡಗುಗಳು ಇದ್ದಿಲ್ಲ. ಆಚಾರ್ಯರು ಶಿಷ್ಯರು ದುಃಖ ಪಡ್ತಾ ಇರೋದನ್ನ ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ, ಕತ್ಲೆ ಆಯ್ತು. ತಾವು ಮಾತ್ರ ಬಟ್ಟೆ ನೆನೆಸ್ಕೊಳ್ಳದೆ ಒದ್ದೆಯಾಗದೆ ತಾವೇ ಗಂಗೆಯನ್ನು ದಾಟಿದ್ರು ಹಾಗೆ ಅಂತ ನೋಡಿದ್ದೀವಿ. ಅದನ್ನು ಹೇಳ್ತಾ ಇದ್ದಾರೆ. ನಾನು ಸಮುದ್ರಾದಿ ಲಂಘನ ಸಮರ್ಥ ಹನುಮದಾದಿ ಸ್ವರೂಪೇ ಮಧ್ವಾಚಾರ್ಯ ಸ್ಥಿತೇ ಸತಿ ಶಿಷ್ಯಾನಾಂ ವಿಷಾದಃ ಕಥಂ. ಅಲ್ಲ, ಮಧ್ವಾಚಾರ್ಯರಂದ್ರೆ ಯಾರು? ಹಿಂದೆ ಹನುಮಂತ ದೇವರು, ಹಿಂದಿನ ಹನುಮಂತ ದೇವರೇ ಈಗ ಮಧ್ವಾಚಾರ್ಯರು. ಅಲ್ಲ, ಹನುಮಂತ ದೇವರು ಏನ್ ಮಾಡಿದ್ರು? ಸಮುದ್ರವನ್ನ ದಾಟಿದ್ರು ಅಲ್ವಾ? ಸಮುದ್ರವನ್ನ ದಾಟಿದವರಿಗೆ ಈ ಗಂಗೆಯನ್ನ ದಾಟೋದು ಏನು ಆಶ್ಚರ್ಯ ಹೇಳಿ. ಮತ್ತೆ ಅಲ್ಲಿದ್ದ ಕಪಿಗಳಿಗೆ ದಾಟ್ಲಿಕ್ಕಾಗಿಲ್ಲ. ಎಲ್ಲರೂ 10 ಯೋಜನ ದಾಟ್ತೀವಿ, 20 ಯೋಜನ ದಾಟ್ತೀವಿ ಅಂತ ಅಷ್ಟೇ ಹೇಳಿದ್ರು. 100 ಯೋಜನ ಸಮುದ್ರ ಅದು. ಅಂತ ಸಮುದ್ರವನ್ನ ಹನುಮಂತ ದೇವರು ದಾಟಿ ವಾಪಸ್ ಬಂದು ಕಪಿಗಳಿಗೆ ರಕ್ಷಣೆಯನ್ನ ಮಾಡಿದವರು. ಅದೇ ರೀತಿಯಾಗಿ ಮಧ್ವಾಚಾರ್ಯರ ಶಿಷ್ಯರಿಗೆ ಹೇಗೆ ಚಿಂತೆ ಬರ್ಬೋದು? ಮಧ್ವಾಚಾರ್ಯರ ನಂಬಿದ ಮೇಲೆ ಹೇಗೆ ಚಿಂತೆ ಬರ್ಬೋದು ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಇಮೇ ಮಧ್ವಾಚಾರ್ಯ ಶಿಷ್ಯಾಹ ವಿಲಂಘಿತಾಬ್ದೇಹೆ ವಾನರೇಂದ್ರಸ್ಯ. ಸಮುದ್ರವನ್ನ ದಾಟಿದ ವಾನರೇಂದ್ರ ಅಂದ್ರೆ ಹನುಮಂತ ದೇವರು ಅಂತ ಅರ್ಥ. ನಾ ಸ್ಮೃತವಂತಹ ಅಂದ್ರೆ ಆ ಮಧ್ವಾಚಾರ್ಯರ ಶಿಷ್ಯರಿಗೆ ಇವರು ಹನುಮಂತ ದೇವರು ಅಂತ ಸ್ಮರಣೆ ಆಗಲಿಲ್ಲವಂತೆ ಆ ಸಮಯದಲ್ಲಿ. ಅಸ್ಯಾಂ ಗಂಗಾಯಾಂ ವಿಹರ್ತುಃ ಕೌಮಾರಾವಸ್ಥಾಯಾಂ ಬಾಹುಭ್ಯಾಂ ಪರಂಪಾರಂ ಪ್ರತಿ ತರುಣರೂಪ ಜಲಕ್ರೀಡಾಂ ಕುರ್ವತಃ ನರೇಂದ್ರಸ್ಯ ಮನುಷ್ಯಾನಾಂ ಶ್ರೇಷ್ಠಸ್ಯ ಭೀಮಸೇನಸ್ಯ ವಾ ಇತ್ಯಸ್ಯ ನ ಸ್ಮರನ್. ಅಥವಾ ಎರಡನೇ ಅವತಾರ ಅಂದ್ರೆ ಭೀಮಸೇನ ದೇವರ ಅವತಾರ. ಆ ಭೀಮಸೇನ ದೇವರಾಗಿ ಇರುವಾಗ ಈಗೇನು ಬಂತು ನೋಡಿ, ಹಸ್ತಿನಾಪುರ ಗಂಗಾ ತಟದಲ್ಲೇ ಇರೋದದು. ಗಂಗೆಯಲ್ಲಿ ಎಷ್ಟು ಬಾರಿ ಈಜಾಡಿದಾರೋ ಗೊತ್ತಿಲ್ಲ. ಈ ತಟದಿಂದ ಆ ತಟಕ್ಕೆ, ಆಗಿಂದ ಹೀಗೆ ಎಷ್ಟು ಬಾರಿ ಈಜಾಡಿದಾರೋ ಗೊತ್ತಿಲ್ಲ ಭೀಮಸೇನ ದೇವರು. ಅಂಥವರಿಗೆ ಈ ಗಂಗೆಯನ್ನು ದಾಟಿದ್ದು ಏನು ಆಶ್ಚರ್ಯ? ಏನು ಆಶ್ಚರ್ಯ ಇಲ್ಲ. ಆದರೆ ಆ ಶಿಷ್ಯರು, ಮಧ್ವಾಚಾರ್ಯರ ಶಿಷ್ಯರು ಇವರನ್ನ ಭೀಮಸೇನ ದೇವರು ಅಂತ ಸ್ಮರಿಸಿಕೊಂಡಿಲ್ಲ ಅಂತ ಹೇಳ್ತಾರೆ. ಹನುಮದಾದಿ ರೂಪ ಏವ ಶ್ರೀ ಮುಖ್ಯ ಪ್ರಾಣ ಮಧ್ವನಾಮ ಪ್ರಾದುರ್ಬಭುವ ಇತಿ ಪೂರ್ವಂ ಶ್ರುತಂ ತದಾ ನ ಸ್ಮರನ್. ಹನುಮದಾದಿ ರೂಪದಿಂದ ಯಾರು ಮುಖ್ಯ ಪ್ರಾಣದೇವರಿದ್ದಾರೋ ಅವರೇ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ ಹಾಗೆ ಅಂತ ಹಿಂದೆ ಕೇಳಿದ್ದಾರೆ. ಪೂರ್ವಂ ಶ್ರುತಂ ತದಾ ನ ಸ್ಮರನ್. ಆ ಸಂದರ್ಭದಲ್ಲಿ ಅವರಿಗೆ ನೆನಪಾಗಲಿಲ್ಲ ಹಾಗೆ ಅಂತ ಹೇಳ್ತಾರೆ. ಇತಿ ಭಾವ. ಅನ್ಯತಾ ತದ್ವಪುಷಃ ಶಕ್ತಸ್ಯ ವಿಪತ್ ತೈಹಿ ಕಥಂ ಶಂಕೇತ. ಅಥವಾ ಅಂದ್ರೆ ಪೂರ್ವಶ್ರುತಸ್ಯ ಸ್ಮರಣ ಸತ್ವೇ, ತಾವು ಹಿಂದೆ ಕೇಳಿದ್ದನ್ನ ಸ್ಮರಿಸಿಕೊಂಡಿದ್ದಿದ್ರೆ ತದ್ವಪುಷಃ ಹನುಮದಾದಿ ಸ್ವರೂಪದಲ್ಲಿ ಇರತಕ್ಕವರೇ ಇವರು ಹಾಗೆ ಅಂತ ಅವರ ಸ್ವರೂಪ ಗೊತ್ತಾಗಿರುತ್ತದೆ. ಹಾಗಿರುವಾಗ ಶಕ್ತಸ್ಯ ಗಂಗೆಯನ್ನ ದಾಟಿಸುವುದರಲ್ಲಿ ಸಮರ್ಥರಾದ ಶ್ರೀ ಮಧ್ವಾಚಾರ್ಯರಿಗೆ ವಿಪತ್ ಗಂಗಾ ತರಣ ಅಶಕ್ತಿ ಶಿಷ್ಯೈ ಕಥಂ ಶಂಕೇತ. ಈ ಮಧ್ವಾಚಾರ್ಯರು ಅಥವಾ ನಮ್ಮ ಗುರುಗಳು ನಾವು ಹೇಗೆ ಗಂಗಾ ನದಿಯನ್ನು ದಾಟ್ತೀವಿ ಅಂತ ಶಿಷ್ಯರಿಗೆ ಚಿಂತೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಉಂಟು? ಚಿಂತೆ ಬರಬಾರ್ದಿತ್ತು. ಹಿಂದೆ ಕೇಳಿದ್ದು ಸ್ಮರಣೆ ಆಗಿದ್ರೆ ಆ ರೀತಿಯಾಗಿ ದುಃಖ ಬರಬಾರ್ದಾಯ್ತು. ದುಃಖ ಪಟ್ಟಿದ್ದಾರೆ ಹಾಗೆಂದ್ರೆ ಏನರ್ಥ? ಮಧ್ವಾಚಾರ್ಯರ ಹಿಂದಿನ ಹನುಮ ಭೀಮರ ಸ್ಮರಣೆಯನ್ನ ಅವರು ಮಾಡ್ಕೊಂಡಿಲ್ಲ. ಅದರಿಂದ ಈ ಆಚಾರ್ಯರು ಹೇಗೆ ದಾಟ್ತಾರೋ ನಾವ್ ಹೆಂಗ್ ದಾಟ್ತೀವೋ ಅಂತ ಅವರು ಚಿಂತಾಕ್ರಾಂತರಾದರು. ಅದಕ್ಕೆ
ಹರಿವಾಯು ಗುರುಗಳ ತತ್ವಜ್ಞಾನ ಮರೀಬಾರ್ದು. ಮರೆತರೆ ದುಃಖ. ಎಂದಿಗೂ ಹರಿವಾಯು ಗುರುಗಳನ್ನ ಮರೀಬಾರ್ದು. ಇದೇ ಘಟನೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಶಾಸ್ತ್ರ ತಿಳಿಸಿಕೊಡೋದೇ ಇದನ್ನು. ತೈಹಿ ಶಿಷ್ಯೈ ಕಥಂ ಶಂಕ್ಯತೆ ನ ಕಥಮಪಿ ಇತ್ಯರ್ಥ. ಅತಃ ಸ್ಮರಣಾಭಾವಾದೇವ ಅಸ್ಯ ಅಸಮರ್ಥತ್ವ ಶಂಕೆಯ. ಹನುಮ ಭೀಮ ಅಂತ ಅವರನ್ನ ಮರೆತಿದ್ರಿಂದ, ಅವರ ಸ್ವರೂಪವನ್ನ ಮರೆತಿದ್ರಿಂದಲೇ ಈ ಮಧ್ವಾಚಾರ್ಯರಿಗೆ ಇವರು ಹೆಂಗ ದಾಟ್ತಾರೋ ಹೇಗೋ ಅಂತ ಅವರ ಮೇಲೆ ಒಂದು ಅಸಮರ್ಥ, ಅವರು ಸಮರ್ಥರಲ್ಲ ಅಂತ ಒಂದು ಶಂಕೆ ಶಿಷ್ಯರ ಮಧ್ಯದಲ್ಲಿ ಬಿದ್ದು ಅವರಿಗೆ ದುಃಖ ಬಂದಿತು. ಹಾಗೆಂತ ಅದರ ಅಭಿಪ್ರಾಯ. ಜಗತ್ ಪ್ರದೀಪಾಯಿತ ಗೋಗಣಾಢ್ಯೇ ದಿವಾಕರೆ ಮಧ್ವ ದಿವಾಕರೆ ಚ ಅವ್ಯಕ್ತ ರೂಪೇ ಶ್ರೇಯಮತ್ಯಜಂದ್ರಾಕ್ ಸಹಾಂಬುಜೈ ಸ್ತನ್ನಯನಾಂಬುಜಾನಿ. ಜಗತ್ ಪ್ರದೀಪಾಯಿತ ಗೋಗಣಾಢ್ಯೇ ದಿವಾಕರೆ ಮಧ್ವ ದಿವಾಕರೆ ಚ ಅವ್ಯಕ್ತ ರೂಪೇ ಶ್ರಿಯಂ ಅತ್ಯಜನ್ ದ್ರಾಕ್ ಸಹಾಂಬುಜೈ ತನ್ ನಯನಾಂಬುಜಾನಿ ತನ್ನಯನಾಂಬುಜಾನಿ. ಪ್ರದೀಪವತ್ ಆಚರಂತೀರಿ ಪ್ರದೀಪಾಯಿತಾಃ ಜಗತಾಂ ಲೋಕಾನಾಂ ಪ್ರದೀಪಾಯಿತಾಃ ಗೋಗುಣಾಢ್ಯಾಃ ರಶ್ಮಿಸಮೂಹಾಃ ತೇ ಆಢ್ಯಃ ಸಂಪನ್ನಃ ತಸ್ಮಿನ್. ಜಗತ್ತಿನಲ್ಲಿ ಏನೇನು ಪ್ರಕಾಶ ಇದೆ ಅದೆಲ್ಲವೂ ಮುಖ್ಯ ಪ್ರಾಣದೇವರು ಕೊಟ್ಟದ್ದು. ಜಗತ್ತಿನ ಪ್ರಕಾಶ ಅದು ಮುಖ್ಯ ಪ್ರಾಣ. ಅಂಥ ಮುಖ್ಯ ಪ್ರಾಣ ಸೂರ್ಯನ ತೆಗೆದುಕೊಳ್ಳಿ, ಸೂರ್ಯನಿಗೆ ಪ್ರಕಾಶ ಕೊಡುವವರು ಮುಖ್ಯ ಪ್ರಾಣ. ಅಂಥ ಸಮರ್ಥರಾದ ಶ್ರೀಮನ್ ಮಧ್ವಾಚಾರ್ಯರು ಎನ್ನತಕ್ಕ ದಿವಾಕರೇ ಸೂರ್ಯೇ ಅವ್ಯಕ್ತ ರೂಪಂ ತಸ್ಯ ತಸ್ಮಿನ್ ಅಸ್ಮಿತೆ ಸತಿ. ಶಿಷ್ಯರಿಗೆ ಏನು ಚಿಂತೆ? ಸೂರ್ಯ ಮುಳುಗಿದಲ್ಲ ಹಾಗೆ ಅಂತ ನೋಡಿ, ಎಷ್ಟು ಹಾಸ್ಯಾಸ್ಪದ ಅಂತ ಹೇಳ್ತಾರೆ ನೋಡಿ. ಅಲ್ಲರಿ, ಪಕ್ಕದಲ್ಲಿ ಮಧ್ವಾಚಾರ್ಯರಿದ್ದಾರೆ, ಸೂರ್ಯ ಮುಳುಗಿದ ಅಂತ ಚಿಂತೆ ಯಾತಕ್ಕೆ ನೋಡಿ. ಅದೇ ವಿಚಾರ ಬೇರೆ ಆಚಾರ ಬೇರೆ ಅಂತಾರ ನೋಡಿ. ವಿಚಾರ ಮೈಕ್ ಹಿಡ್ಕೊಂಡು ಎಷ್ಟು ಬೇಕಾದ್ರೂ ಉಪನ್ಯಾಸ ಮಾಡಬಹುದು, ಪಾಠ ಹೇಳ್ಬಹುದು. ಆದ್ರೆ ಆಚಾರ ಅಂತ, ಅದಕ್ಕೆ ಹೇಳಿದ ಆಚಾರ ಪ್ರಭವೋ ಧರ್ಮ ಅಂತ ಹೇಳ್ತಾರೆ. ನಾವೇನು ಪ್ರಾಕ್ಟೀಸ್ ಮಾಡ್ತೀವಿ ಅದೇ ನಮ್ಮನ್ನ ಉದ್ಧಾರ ಮಾಡೋದು ಹಾಗೆ ಅಂತ. ಸೊ ವಿಚಾರ ಇಟ್ಕೊಂಡು ಏನ್ ಮಾಡ್ಬೇಕು? ಚೆನ್ನಾಗಿ ಆಚಾರವನ್ನು ಮಾಡ್ಬೇಕು ನೋಡಿ. ಅವರಿಗೆ ಆ ಶಿಷ್ಯರಿಗೆ ಆದ ಪರಿಸ್ಥಿತಿ ನೋಡಿ. ಮಧ್ವ ಸೂರ್ಯ ಪಕ್ಕದಲ್ಲಿ ಇರುವಾಗ ಈ ಲೌಕಿಕ ಸೂರ್ಯ ಮುಳುಗಿದಲ್ಲ ಅಂತ ಅವರಿಗೆ ಚಿಂತೆ ಅಂತ. ಅಸ್ಮಿತೆ ಸತಿ ಜಗತ್ ಪ್ರದೀಪಾಯಿತ ಗೋಘನಾಢ್ಯೇ, ಜಗತ್ತನ್ನೇ ಬೆಳಗಿಸತಕ್ಕವರು ಅಂತ ಮಧ್ವ ದಿವಾಕರರು. ಅವ್ಯಕ್ತ ಈ ಸೂರ್ಯ ಅವ್ಯಕ್ತನಾಗ್ಬಿಡ್ತಾನೆ, ಮುಳುಗಿಬಿಡ್ತಾನೆ. ಆದ್ರೆ ಮಧ್ವಾಚಾರ್ಯರು ಎನ್ನುವ ಸೂರ್ಯ ಮುಳುಗುವವರಲ್ಲ. ಮುಳುಗದೇ ಇರುವ ಅವ್ಯಕ್ತರಾದ ಚಕ್ಷುರ ವಿಷಯೇ ಸತಿ, ಕಣ್ಣಿಗೆ ಕಾಣಿಸೋದಿಲ್ಲ ಅವರಷ್ಟೇ, ಅವರು ಸೂರ್ಯನಂತೆ ಕಾಣಿಸೋದಿಲ್ಲ ಅಷ್ಟೇ. ಅಂತ ಸಂದರ್ಭದಲ್ಲಿ ತೇಷಾಂ ಶಿಷ್ಯಾನಾಂ ನಯನಾನಿ ಅಂಬುಜಾನಿಯವ ತಾನಿ ಅಂಬುಜೈಹಿ ಪದ್ಮೈಹಿ ಸಹ ದ್ರಾಕ್ ಶ್ರಿಯಂ ಕಾಂತಿಂ ಅತ್ಯಜನ್. ಆ ಶಿಷ್ಯರ ಕಣ್ಣು ಅದರಲ್ಲಿ ಇರೋ ಕಾಂತಿ ಹೋಯ್ತು ಅಂತಾರೆ. ಸೂರ್ಯೇ ಅದರ ಭಾವವನ್ನು ಹೇಳ್ತಾರೆ ನೋಡಿ. ಸೂರ್ಯೇ ಅಸ್ತಂ ಗತೆ ಮಧ್ವಾಚಾರ್ಯಂ ಅದೃಷ್ಟ. ಸೂರ್ಯ ಮುಳುಗಿದ ನೋಡಿದ್ರೆ ಮಧ್ವಾಚಾರ್ಯರು ಕಾಣಿಸ್ತಾ ಇಲ್ಲ. ಇನ್ನೂ ಭಯ ಹತ್ತುಕೊಂಡಿತ್ತು ಶಿಷ್ಯರಿಗೆ. ಅವರು ಗಂಗಾ ನದಿಯನ್ನು ದಾಟಿದ್ರು, ಸೂರ್ಯ ಮುಳುಗಿದ, ಮಧ್ವಾಚಾರ್ಯರು ಇಲ್ಲ. ಜನರಹಿತೇ ತಟೆ, ಅಲ್ಲಿ ಯಾರು ಜನಸಂಚಾರವೂ ಇಲ್ಲ ಅಂತ ತಟ ಅದು. ಭಯಂ ಪ್ರಾಪ್ತವತಾಂ, ಅವ್ರಿಗೆ ಇನ್ನೂ ಭಯ ಜಾಸ್ತಿ ಆಯ್ತು. ಅಂತ ಶಿಷ್ಯರ ನೇತ್ರ ವಿಕಾಸ ಅಪಗಮತ್, ಅವರ ಕಣ್ಣಿನಲ್ಲಿರುವ ಕಾಂತಿ ಹೋಯ್ತು ಅಂತ. ಅಂದ್ರೆ ಭಾರಿ ಹೆದರಿಕೆ ಆಯ್ತು. ಆಚಾರ್ಯರೂ ಇಲ್ಲ, ಸೂರ್ಯನು ಮುಳುಗಿದ, ಗಂಗೆಯನ್ನು ದಾಟಲಿಕ್ಕೆ ಆಗೋದಿಲ್ಲ, ಮುಂದಿನ ಗತಿ ಏನು ಅಂತ ಅವರಿಗೆ ಭಯ ಶುರುವಾಯಿತು ಅಂತ ಹೇಳ್ತಾರೆ. ಪದಂ ಪಶೋರ್ವಾ ವಿನತಾ ತನೂಜಃ ತೀರ್ತ್ವಾ ನದೀಂ ತಾವದೀನ ಸತ್ವಃ ಅನಾರ್ದ್ರವಾಸ ಸಕುತೂಹಲಾರ್ದ್ರೈ ನೃದೇವ ಭೂದೇವ ಮುಖೈರ್ವ ವಂದೇ. ಅಧೀನ ಸತ್ವ, ಅಧೀನಂ ಸಂಪೂರ್ಣಂ ಸತ್ವಂ ಬಲಂ, ಸಂಪೂರ್ಣವಾದ ಬಲ ಇರತಕ್ಕವರಾದ ಶ್ರೀಮನ್ ಮಧ್ವಾಚಾರ್ಯರು ನದೀಂ ಗಂಗಾಂ, ಗಂಗೆಯನ್ನ, ವಿನತಾ ತನೂಜಃ, ವಿನತೆಯ ಕಶ್ಯಪರ ಪತ್ನಿ ವಿನತಾದೇವಿ ಹಾಗೆ ಅಂತ. ಅವರ ಮಗ ಅಂದರೆ ಯಾರು? ಗರುಡ. ಗರುಡ ಹೇಗೋ ಪಶೋಹೋ ಗವಾದಿ ಪಶೋಹೋ ಪದಂಬ ಪದಪರಿಮಿತ ವಿಸ್ತೃತಂ ಜಲಂ ಇವೆ. ಆಚಾರ್ಯರಿಗೆ ಆ ಗಂಗೆ ಹೇಗಿತ್ತು ಅಂದ್ರೆ, ಈ ಗೋವು ಇದೆ ನೋಡಿ, ಆಕಳು ಕೆಸರಿನಲ್ಲಿ ಒಂದು ಕಾಲಿಟ್ರೆ ಅಲ್ಲಿ ಒಂದು ಹಳ್ಳ ಬರ್ತದೆ, ಒಂದು ತೆಗ್ಗು ಬರ್ತದೆ. ಅದರಲ್ಲಿ ನೀರು ತುಂಬಿಸಿದ್ರೆ
ಅದನ್ನ ದಾಟೋದು ಕಷ್ಟವೇ? ಸಾಮಾನ್ಯ ಮನುಷ್ಯರು ಅನಾಯಾಸವಾಗಿ ದಾಟಿಕೊಂಡು ಹೋಗ್ತಾರೆ. ಕೆಸರಿನಲ್ಲಿ ಒಂದು ಗೋವಿನ ಪಾದದಿಂದ ಆದ ಹಳ್ಳ, ಅದರಲ್ಲಿ ನೀರು ತುಂಬಿದ್ರೆ ದಾಟೋದು ಕಷ್ಟವಾ? ಹೇಗೋ ಅದೇ ತರ ಗಂಗಾ ನದಿ ಅನಾಯಾಸವಾಗಿ ಆಚಾರ್ಯರು ದಾಟ್ಕೊಂಡು ಹೋದ್ರು ಅಂತ ಹೇಳ್ತಾ, ಅನಾರ್ದ್ರ ವಾಸಃ, ಬಟ್ಟೆ ಯಾವುದು ನೆನೆದಿಲ್ಲ, ಕೌಪೀನಾದಿ ವಸ್ತ್ರಂ ಯಾವುದು ಒದ್ದೆ ಆಗಿಲ್ಲ. ಆ ರೀತಿಯಾಗಿ ಕುತೂಹಲಾರ್ದ್ರೈಹಿ ಆಶ್ಚರ್ಯೇನ ಆದ್ರೈಹಿ ಯುಕ್ತೈಹಿ, ಆಚಾರ್ಯರು ಅಲ್ಲಿ ಒಂದು ಸಭೆಗೆ ಹೋಗ್ತಾರೆ. ಆ ಸಭೆಯಲ್ಲಿದ್ದ ಜನರೆಲ್ಲ ಆಶ್ಚರ್ಯವಾಗಿ ನೋಡ್ತಾರೆ, ಇದೇನ್ ಬಟ್ಟೆ ನೆನೆಸ್ಕೊಳ್ಳದೆ ಗಂಗೆ ದಾಟಿ ಇವ್ರು ಹೇಗೆ ಬಂದ್ರು ಹಾಗೆ ಅಂತ. ನೃದೇವ ಭೂದೇವ, ಆ ಸಭೆಯಲ್ಲಿ ಯಾರಿದ್ರು? ನೃದೇವ, ರಾಜರು, ಅನೇಕ ರಾಜರು ಇದ್ದರು, ಅನೇಕ ಬ್ರಾಹ್ಮಣರು ಇದ್ದರು. ಅಂತ ಸಭೆಗೆ ಆಚಾರ್ಯರು ಪ್ರವೇಶ ಮಾಡಿದಾಗ ಎಲ್ಲರೂ ನಮಸ್ಕಾರ ಮಾಡಿದರು, ಆಶ್ಚರ್ಯಗೊಂಡ್ರು, ಒದ್ದೆ ಬಟ್ಟೆ ಆಗದೆ ಇವ್ರು ಹೇಗೆ ಬಂದ್ರು ಹಾಗೆ ಅಂತ. ನಾವ ವಿನಾಪಿ, ಹಡಗಿಲ್ಲದೇನೆ ನದೀಂ ತೀರ್ಥ, ನದಿಯನ್ನ ದಾಟಿ ಅನಾರ್ದ್ರ ವಸ್ತ್ರಂ, ಬಟ್ಟೆ ಒದ್ದೆಯಾಗದೆ ಬಂದ ಶ್ರೀಮನ್ ಮಧ್ವಾಚಾರ್ಯರನ್ನು ನೋಡಿ ಪರತೀರಸ್ಥ ರಾಜಾದಯ, ತಟದ ಆಚೆಗಡದಲ್ಲಿ ಇದ್ದ ರಾಜರು ಮಹಾಶ್ಚರ್ಯೇನ ನಮಶ್ಚಕ್ರುಹು, ಆಶ್ಚರ್ಯದಿಂದ ಶ್ರೀಮನ್ ಮಧ್ವಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿದರು ಹಾಗೆ. ಅಲ್ಲಿ ಮುಂದೆ ಏನಾಯ್ತು ಅಂತ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.